ಕಾಂಗ್ರೆಸ್ನಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಮುಖ್ಯಮಂತ್ರಿ ಚರ್ಚೆ. ಸಚಿವರ ಮಧ್ಯೆನೇ ಸಿಎಂ ಸ್ಥಾನಕ್ಕಾಗಿ ಸೀನಿಯಾರಿಟಿ ಸಮರ ನಡೀತಾ ಇದೆ. ಇದೀಗ ನಾನು ಹಿರಿಯನಿದ್ದೇನೆ, ಒಂದಲ್ಲ ಒಂದಿನ ಸಿಎಂ ಆಗ್ತೇನೆ. ಸಚಿವ ಶಿವಾನಂದ ಪಾಟೀಲ್ಗೆ ಎಂಬಿ ಪಾಟೀಲ್ ತಿರುಗೇಟನ್ನ ಕೊಟ್ಟಿದ್ದಾರೆ. ವಿಜಯಪುರದಿಂದ ಮುಖ್ಯಮಂತ್ರಿ ಆಗೋದು ನಾನೇ, ತಿರುಗೇಟು ಕೊಡುತ್ತಲೇ ದಾಳ ಉರುಳಿಸಿದ್ದಾರೆ ಎಂಬಿ ಪಾಟೀಲ್. ನನಗಿಲ್ಲ. ಅವ್ರಕಿನ್ನ ಸೀನಿಯರ್ ಭಾಳ ಜನ ಇದ್ದಾರೆ, ರಗಡ್ ಇದ್ದಾರೆ ಸೀನಿಯರ್ಸ್, ಯಾರು ಇಲ್ವಾ? ಕಾಯಲೇಬೇಕಾಗ್ತದಲ್ಲ, ಸೀನಿಯರ್ಸ್ ಇದ್ದಾಗ ನೀವು ಕಾಯಬಾರ್ದು. ವೈಯಕ್ತಿಕ ಅಭಿಪ್ರಾಯ ಅದ, ನನಗಿಂತ ಸೀನಿಯರ್ಸ್ ಇದ್ದಾರೆ. ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ವರಿತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ. ಈಗ ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು 91ನೇ ಇಸ್ವಿದಿಂದ ನಾನು ಕಾಂಗ್ರೆಸ್, ಅದಕ್ಕೆ ಮುಂಚೆನೂ ಕೂಡ ನಾನು ಕಾಂಗ್ರೆಸ್ನಲ್ಲಿದ್ದೆ. ಸುಮಾರು ಇವತ್ತು 35 ವರ್ಷ ಆಯಿತು. ನಾನು ಕೂಡ ಸೀನಿಯರ್ ಆಗಿದ್ದೇನೆ. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೇನೆ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಆದರೆ ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡಿಕೊಂಡು ನಾನಂತರ ಒಂದಿಲ್ಲದ ಒಂದು ದಿವಸ ಹಾಕ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂಥದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ BJPಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದರೆ ಅದು ನಾನೇ ಆಗ್ಬೇಕು, ಮತ್ತೆ ಯಾರಾಗಲ್ಲ. ಬಿಜೆಪಿ ಅವಧಿಯಲ್ಲಿ ಮುಡಾ ನಿವೇಶನ ಹಂಚಿಕೆಯಾಗಿದೆ. ಇದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಾಲೇನಿದೆ? ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಡಾ ಪ್ರಕರಣದಿಂದ ಯಾರೂ ಕೂಡ ಭಯಗೊಂಡಿಲ್ಲ, ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಿದ್ದೇವೆ ಅನ್ನೋದಾಗಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ನಮಗೆ ಜಯ ಸಿಕ್ಕೇ ಸಿಗುತ್ತೆ, ಹಗಲು ಕನಸು ಬೇಡ, ರಾಜ್ಯಪಾಲರ ನಡವಳಿಕೆ ಮಾತ್ರ ಕಾನೂನು ಬಾಹಿರ, ಹೀಗಂತ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿಗಲ್ ಆಗಿರೋದನ್ನ ಅದನ್ನು ತೆಗೆದುಕೊಂಡು, ಅತಿಕ್ರಮಣ ಮಾಡಿ ಅದು ತೆಗೆದುಕೊಂಡು, ಕಾನೂನು ಬಾಹಿರದನ್ನು ತೆಗೆದುಕೊಂಡು ಡೆವಲಪ್ ಮಾಡಿ ಸಾಹೇಬ್ ಮಾರಾಟ ಕೂಡ ಮಾಡಿಬಿಟ್ಟಿದ್ದಾರೆ. ತಪ್ಪು ಯಾರ್ದಾಗ? ಮೂಲ ತಾವ್ಯಾರು ಪ್ರಶ್ನೆ ಮಾಡ್ತಾರೆ. ಮೂಡ ತಪ್ಪು. ತದನಂತರ ಹಂಚಿಕೆ ಯಾರಿಂದಾಗಿದೆ? ಮೂಡ ಅಧ್ಯಕ್ಷರು BJP ಸರ್ಕಾರದಲ್ಲಿ, ರಾಮದಾಸ್ ಅವರು, GT ದೇವೇಗೌಡರು ಜನತಾದಳದವರು, ಸಾರಾ ಮಹೇಶ್ ಇದ್ದರು, ಇವರೆಲ್ಲರೂ ಇದ್ದಾಗ ಹಂಚಿಕೆ ಆಗಿದೆ. ತಪ್ಪಾಗಿದೆ. ನಮಗೆ ಸ್ಕೀಮ್ ಪ್ರಕಾರ ಅವ್ರಿಗೆ 50-50 ಕೊಡಬೇಕು. ಯಾಕಂದರೆ ಅದನ್ನು ಮಾಡಿದ್ದ ಅಪರಾಧ ಏನು ತಿದ್ಕೊಳ್ಳೋಕ್ಕಾಗೋದಿಲ್ಲಲ್ಲ. ಇಲ್ಲಿಗೆ ಡೆವಲಪ್ ಮಾಡಿ ಮಾರಾಟ ಮಾಡಿದ್ರೆ ತಿದ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸೈಟ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯವ್ರದ್ದು ಏನು ಪಾಲಿದೆ ಅದರಲ್ಲಿ? ಹಾಗೆ ಹೇಳಿ ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ಮೂಡಾದಿಂದ ಯಾರೂ ಭಯಗೊಂಡಿಲ್ಲ. ಮೂಡಾದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಮಗೆ ಜಯ ಸಿಕ್ಕೇ ಸಿಗ್ತದೆ. ಹೀಗಾಗಿ ಅವರು ಹಗಲುಗನಸದಲ್ಲಿರುವಂಥದ್ದು ಬೇಡ. ಇದು ಸಂಪೂರ್ಣವಾದ ಕಾನೂನು ಬಾಹಿರ ಗವರ್ನರ್ ನಡವಳಿಕೆ.